ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅರಿವಿಲ್ಲದ ಗೃಹ ಮಂತ್ರಿ ಇದ್ದಾರೆ ಎಂದು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಗುಡುಗಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ನೋಂದಣಿ ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಸರಿಯಾಗಿ ಮಾತನಾಡುತ್ತಿಲ್ಲ. ಸಂವಿಧಾನದ ಅರಿವಿಲ್ಲದ ಗೃಹ ಸಚಿವರನ್ನು ರಾಜ್ಯ ಹೊಂದಿದೆ. ಈಗಾಗಲೇ ಹಿರಿಯ ವಕೀಲರು, ಅಡ್ವೊಕೇಟ್ಗಳು ನೋಂದಣಿಯ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಆದರೆ ಪ್ರಿಯಾಂಕ ಖರ್ಗೆ ಯಾವ ಗುಲಾಮರ ಉತ್ತರ ನನಗೆ ಬೇಕಿಲ್ಲ ಎಂದು ರೌಡಿಗಳ ರೀತಿ ಮಾತನಾಡುತ್ತಿದ್ದಾರೆ. ಕೆಪಿಸಿಸಿ ನೂತನ ಅಧ್ಯಕ್ಷರು ಪ್ರಿಯಾಂಕ ಖರ್ಗೆ ಮಾರ್ಗದಲ್ಲೇ ಸಾಗುತ್ತಿದ್ದಾರೆ. ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಲು ಬಿಡುವುದಿಲ್ಲ ಎಂಬ ಹೇಳಿಕೆಯನ್ನು ನೀಡುತ್ತಾರೆ. ಹಾಗಾದರೆ ಭಾರತವನ್ನು ಪಾಕಿಸ್ತಾನ ಮಾಡುತ್ತೀರಾ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಖಾರವಾಗಿಯೇ ಪ್ರಶ್ನಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅರಿವಿಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿಯನ್ನು ಕರ್ನಾಟಕ ರಾಜ್ಯದವ್ರು ನಾವು ಪಡೆದಿದ್ದೇವೆ. ರಸ್ತೆಯಲ್ಲಿ ಹೋಗುವಂಥ ಯಾವುದೋ ಒಬ್ಬ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಗೃಹ ಮಂತ್ರಿ, ನಾನು ಪತ್ರ ಬರೆದಿದ್ದೇನೆ, RSSನ ಮೋಹನ್ ಭಾಗವತರ ಉತ್ತರ ಕೊಡಲಿ, ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದ್ರು ಅಂತ. ಕಾನೂನು ಪ್ರಕಾರ ಯಾವುದೇ ಸಂಸ್ಥೆ ರಿಜಿಸ್ಟರ್ ಮಾಡಬೇಕು ಮಾಡಬಾರ್ದು ಆ ಸಂಸ್ಥೆಗೆ ಬಿಟ್ಟಿದ್ದು. ಪ್ರತಿಯೊಂದು ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಬೇಕೆಂಬ ನಿಯಮವಿಲ್ಲ. ಇದು ಸ್ಪಷ್ಟವಾಗಿ 19(1)C ಹೇಳ್ತಾ ಇದೆ. ಇದ್ರ ಜ್ಞಾನ ಇಲ್ಲದೇ ಇರೋಂಥ ಒಬ್ಬ ಗೃಹ ಮಂತ್ರಿ ನಾವು ಪಡ್ಕೊಂಡಿದ್ದೀವಿ. ಯಾರೋ ಅಡ್ವೊಕೇಟ್ಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ, ಯಾವುದೋ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ತಿದ್ದಾರೆ. ಆ ಗುಲಾಮರ ಉತ್ತರ ಬೇಕಾಗಿಲ್ಲ. ರೌಡಿಗಳು ಕೂಡ ಈ ರೀತಿ ಮಾತಾಡಲ್ಲ. ಅಡ್ವೊಕೇಟ್ ಜನರಲ್ ಆಗಿರೋಂಥ ವ್ಯಕ್ತಿಗಳಿಗೆ, ಹಿರಿಯ ವಕೀಲರುಗಳಿಗೆ ಗುಲಾಮರು ಅಂತ ಕರೆಯೋಂಥ ಮಾತು ಇವ್ರು ಆಡಿದ್ರೆ ಇವ್ರಿಗೆ ಯಾವ ಭಾಷೆಗಳು ಕರಿಬೇಕು ಪ್ರಿಯಾಂಕ ಖರ್ಗೆಗೆ? ಅದನ್ನು ಬಿಟ್ಟು ರಸ್ತೆಯಲ್ಲಿ ಹೋಗುವಂಥ ಯಾರು ಕುಡುಕರು ಕೂಡ ಹಿಂಗೆ ಮಾತಾಡಲ್ಲ. ಪ್ರತಿನಿತ್ಯ RSS. ಪತ್ರಿಕೆ TV ಪ್ರಚಾರಕ್ಕೆ ಮಂತ್ರಿಗಳಾಗಬೇಕು ಅನ್ನೋಂಥ ಲೆಕ್ಕದಲ್ಲಿ ಕೇಂದ್ರದ ನಾಯಕರು ಮೆಚ್ಚೋದಕ್ಕೆ ಈ ರೀತಿ ಆಟ ಆಡಿದ್ರೆ ರಾಜ್ಯ ಜನ ಯಾವ ಕಾರಣಕ್ಕೂ ನಿಮ್ಮನ್ನು ಸಹಿಸಲ್ಲ. ಈ KPCC ಅಧ್ಯಕ್ಷರು ಹರಿಪ್ರಸಾದ್ ಈ ಪ್ರಿಯಾಂಕ ಖರ್ಗೆ ದಾರಿ ತಪ್ಪೋಗ್ತಾ ಇದ್ದಾರೆ. ಅವ್ರು ನಿನ್ನೆ ಪೂರ ಭಾಷಣ RSS ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂದ್ರೇನು? ಮುಸ್ಲಿಂ ರಾಷ್ಟ್ರ ಮಾಡೋಕ್ಕೆ ಹೊರಟಿದ್ದೀರಾ? ಇಡೀ ದೇಶದ ಜನ ಹಿಂದುತ್ವವನ್ನು ಒಪ್ಪಿ ಕಾಂಗ್ರೆಸ್ ನೀತಿಯನ್ನು ಪ್ರತಿಭಟಿಸಿ ಎಲ್ಲ ಕಡೆ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ. ಹಿಂದೂ ರಾಷ್ಟ್ರವನ್ನು ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಕೇಂದ್ರದಲ್ಲಿ ಒಪ್ಪಿಗೆ ಕೊಟ್ಟು ಇಬ್ಬರು ಮಂತ್ರಿಗಳಾಗ್ಬಿಟ್ರು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ, ಇನ್ನೊಬ್ಬ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ. ಭಕ್ತ ಪ್ರಹ್ಲಾದನ ಬಗ್ಗೆ ಹಿರಣ್ಯಕಶಿಪು ಅವರಪ್ಪ ಹೇಳ್ತಿದ್ದಂತೆ, ಎಲ್ಲಿದೆ ಹರಿ ತೋರಿಸು ಅಂತ. ಹಾಗೆ ಇವರು RSS ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪುಗೆ ಆದಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬರುತ್ತೆ. ಭಕ್ತ ಪ್ರಹ್ಲಾದನ ವಂಶಸ್ಥರು ನಾವೆಲ್ಲರೂ ಕೂಡ. ಆದರೆ ಹರಿಯ ಪ್ರಸಾದವನ್ನು ಬಿಟ್ಟು ಒಂದು ರೀತಿಯ ಅರ್ಬನ್ ನಕ್ಸಲಿಸ್ಟ್ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ ಇವರಿಬ್ಬರು ಕೂಡ. ಪ್ರಿಯಾಂಕ ಖರ್ಗೆ, ಹರಿಪ್ರಸಾದ್ ಇಬ್ಬರು ಕೂಡ ಅರ್ಬನ್ ನಕ್ಸಲಿಸ್ಟ್ ಮಾತಾಡ್ತಾರಲ್ಲ ದೇವ್ರ ಬಗ್ಗೆ. ಇವ್ರು ಮಾತಾಡ್ತಿರೋ ಸ್ಟೈಲ್ಗಳು ನೋಡಿದ್ರೆ ಯಾವ ಕಾರಣಕ್ಕೂ ಕೂಡ ಆ ಹಿರಣ್ಯಕಶಿಪುಗಾದಂಥ ಶಿಕ್ಷೆ ಬರುವಂಥ ದಿನಗಳಲ್ಲಿ ಇವ್ರಿಗೂ ಆಗತ್ತೆ. ಡಿಪಾರ್ಟ್ಮೆಂಟ್ ಇಲ್ವಾ ಪ್ರಿಯಾಂಕ ಖರ್ಗೆಗೆ? ಡಿಪಾರ್ಟ್ಮೆಂಟ್ ಕೆಲಸ ಮಾಡಲ್ವಾ? ಕೊಲೆ ಸುಲಿಗೆಗಳು ನಡೀತಾನೆ ಇದೆ. ಡ್ರಗ್ ಮಾಫಿಯಾ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲ ಯುವಕರು ದುಶ್ಚಟಗಳಿಗೆ ಬೀಳ್ತಾ ಇದ್ದಾರೆ. KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು ನಿನ್ನೆ ಅಧಿಕಾರ ಸ್ವೀಕಾರ ಮಾಡ್ತಾನೆ RSSನ ಗುಣಗಾನ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದಿಲ್ಲ. ನೀವ್ಯಾರು ಬಿಡದೇ ಇರೋಕ್ಕೆ?